ನಮಸ್ಕಾರ. ಕನ್ನಡಿಗರ ನೆಚ್ಚಿನ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವ್ ನೋಡ್ತಾ ಇದ್ದೀರಾ ವಿಸ್ಡಮ್ ಕೆಫೆ. ಇದು ನಮ್ಮ ಮತ್ತು ನಿಮ್ಮ ಹರಟೆಯ ಕಟ್ಟೆ. ನಾನು ನಿಮ್ಮ ಹೋಸ್ಟ್, ದೋಸ್ತ್ ಮತ್ತೆ ಕೋಚ್ ಸ್ಮಿತಾ ಅಯ್ಯಂಗಾರ್. ನಾನ್ ನಿಮ್ಮ ಹತ್ರ ಮಾತಾಡೋದು ಫಿನ್ಲ್ಯಾಂಡ್ ಇಂದ. ಏನಿದು ವಿಸ್ಡಮ್ ಕೆಫೆ ಅಂದ್ರೆ, ಇಲ್ಲಿ ಜ್ಯೋತಿಷ್ಯದ ಜ್ಞಾನ ಅನ್ನೋ ಕಾಫಿ ಜೊತೆಯಲ್ಲಿ ಅದರ ಬೆನ್ನೆಲುಬಾಗಿರುವಂತಹ ವಿಜ್ಞಾನದ ಪಕೋಡಾನು ಸಿಗುತ್ತೆ. ಅಂದ್ರೆ ನಮ್ಮ ಆಚಾರ ವಿಚಾರಗಳ ಜೊತೆಲಿ ನಿಮ್ಮ ಗ್ರಹಗಳ ಗೋಚಾರದ ಬಗ್ಗೆನೂ ಕೂಡ ಮಾತಾಡೋಣಂತೆ. ಈಗ ಕಳೆದ ಸಂಚಿಕೆಯಲ್ಲಿ ನಾವು ಬುಧ ಗ್ರಹದ ವಕ್ರೀಗತ ಚಲನೆ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ವಕ್ರೀಗತ ಚಲನೆ ಅಂದ್ರೆ ಏನು, ರೆಟ್ರೋಗ್ರೇಡ್ ಮೋಷನ್ ಅಂದ್ರೆ ಏನು, ಅದರಿಂದ ಪಾಸಿಬಿಲಿಟೀಸ್ ಏನೇನ್ ಇರಬಹುದು, ಏನೇನ್ ಆಗಬಹುದು ಅನ್ನೋದನ್ನ ಮಾತಾಡಿದ್ವಿ. ಆದ್ರೆ ಇವತ್ತು ಈಗ ನಾವು ಮಾತಾಡಿದ್ವಿ ಇದು ಯಾವತ್ತಿನವರೆಗೆ ಇರುತ್ತೆ ಅಂಡ್ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನ ಇದು ತರಬಹುದು ಅಂಡ್ ಆ ಒಂದು ನಿರೀಕ್ಷಿತ ಫಲಕ್ಕೋಸ್ಕರವಾಗಿ ನೀವ್ ಏನ್ ಮಾಡ್ಬೇಕು, ಯಾವ ರೀತಿಯ ಒಂದು ರೆಮಿಡಿ ಮಾಡ್ಬೇಕು, ಯಾವ ರೀತಿಯ ಉಪಾಯ ಮಾಡ್ಬೇಕು, ಇದ್ರ ಬಗ್ಗೆ ಕೂಡ ಇವಾಗ ಮಾತಾಡೋಣಂತೆ. ಸೊ ಈ ಮರ್ಕ್ಯುರಿ ರೆಟ್ರೋಗ್ರೇಡ್ ಅಥವಾ ಬುಧ ಗ್ರಹದ ವಕ್ರೀಗತ ಚಲನೆ ಏನಿದೆ, ಇದು ಜುಲೈ 23ನೇ ತಾರೀಕುವರೆಗೂ ಇರುತ್ತೆ. ಶುರುವಾಗಿದ್ದು ಜೂನ್ 29ನೇ ತಾರೀಕಿನಿಂದ. ಇವಾಗ ನಾವು ಮೊದಲನೇ ತಗೊಳ್ಬೇಕಾದಂತೆ ಮೇಷರಾಶಿ ಅಂತ ತಗೊಂಡ್ರೆ, ಮೇಷರಾಶಿಗೆ ಇದಾಗ್ತಾ ಇರೋದು 4ನೇ ಮನೆಯಲ್ಲಿ, ಅಂದ್ರೆ ಕರ್ಕಾಟಕ ರಾಶಿನಲ್ಲಿ ಬುಧ ಗ್ರಹ ಈಗ ಸದ್ಯಕ್ಕೆ ವಕ್ರೀಗತ ಚಲನೆಯನ್ನ ಹೊಂದುತ್ತಾ ಇರೋದು. ಸೊ ಇವಾಗ 4ನೇ ಮನೆ ಅಂತಂದ್ರೆ ಏನು? ನಿಮ್ಮ ಸುಖ ಸ್ಥಾನ, ನಿಮ್ಮ ವಾಹನ ಸ್ಥಾನ, ನಿಮ್ಮ ಲಕ್ಸುರೀಸ್ ನ ಸ್ಥಾನ, ನಿಮ್ಮ ಪ್ರಾಪರ್ಟಿಗಳ ಸ್ಥಾನ. ಸೊ ಈ ಒಂದು ಆಂಗಲ್ ಅಲ್ಲಿ ಅಥವಾ ಈ ಒಂದು ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಡಿಲೇಡ್ ಡಿಸಿಷನ್ಸ್ ಇರಬಹುದು, ಅಥವಾ ನೀವು ಇದ್ರ ಬಗ್ಗೆ ಏನಾದ್ರು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ, ಅಥವಾ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ಈಗ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಇರಬಹುದು, ನಿಮ್ಮ ಒಂದು ಮನೆಯನ್ನು ರಿನೋವೇಟ್ ಮಾಡುವಂತಹ ಒಂದು ಕಾರ್ಯಕ್ರಮ ಇರಬಹುದು, ಏನೇ ಇದ್ರೂ ಸ್ವಲ್ಪ ನಿಧಾನ ಆಗಬಹುದು. ಅಂಡ್ ಆ ನಿಧಾನ ಆಗೋದನ್ನ ನೀವು ದಯವಿಟ್ಟು ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಸಮಯದಲ್ಲಿ ನೀವು ಮಾಡ್ತಾ ಇರುವಂತಹ ಒಂದು ಡಿಸಿಷನ್ ಏನಿದೆ ಅದು ಕರೆಕ್ಟಾ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ. ಈಗ ನೆಕ್ಸ್ಟ್ ರಾಶಿ ಯಾವುದು? ನೆಕ್ಸ್ಟ್ ರಾಶಿ ವೃಷಭ ರಾಶಿ, ಅಂದ್ರೆ ಟಾರಸ್. ಸೊ ಟಾರಸ್ ನಿಮ್ಗೆ ಇದು ಈ ಒಂದು ವಕ್ರೀಗತ ಚಲನೆ ಇದು ಉಂಟಾಗ್ತಾ ಇರುವಂತದ್ದು 3ನೇ ಮನೆಯಲ್ಲಿ. ಓಕೆ, ಸೊ ಇವಾಗ ಏನಾಗತ್ತೆ, ಈ ಒಂದು ಥರ್ಡ್ ಹೌಸ್ ಏನಿದೆ ನಿಮ್ಮ ಕಮ್ಯುನಿಕೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಓಲ್ಡರ್ ಸಿಬ್ಲಿಂಗ್ಸ್, ಹಳೆ ಫ್ರೆಂಡ್ಸ್ ಯಾರಾದ್ರೂ ವಾಪಸ್ ಬರಬಹುದು, ಅಥವಾ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಡಿಲೇ ಅನ್ಭವಿಸಬಹುದು. ಅಂಡ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ, ಸ್ವಲ್ಪ ಸಮಯ ಕೊಡಿ ಅದಕ್ಕೆ. ಅಂಡ್ ನಿಮ್ಮ ಒಂದು ಯಾವ್ದಾದ್ರು ಒಂದು ಫಾರ್ಗಾಟನ್ ಸ್ಕಿಲ್ ಅಂತ ಹೇಳ್ಬೋದು, ನೀವೇನೋ ಒಂದು ಮಾಡ್ತಾ ಇರ್ತೀರಾ, ಯಾವ್ದೋ ಒಂದು ಸ್ಕಿಲ್ ಇರುತ್ತೆ, ಅದನ್ನ ಮರ್ತೋಗಿತ್ತು ಅಂತಂದ್ರೆ ಅದನ್ನ ರಿಪ್ಲೆನಿಶ್ ಮಾಡುವಂತಹ ಟೈಮ್. ಮುಂದಿನ ರಾಶಿ ಮಿಥುನ. ಮಿಥುನ ನಿಮ್ಗೆ ಇದು 2ನೇ ಮನೆಯಲ್ಲಿ ಆಗ್ತಾ ಇರೋದು. ಸೊ ಪೇಮೆಂಟ್ಸ್ ಇಂದ ಡಿಲೇ ಆಗಬಹುದು, ಬಡ್ಜೆಟ್ ರಿವೈಸ್ ಮಾಡಿ. ಹಾಗೇನೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ, ಫ್ಯಾಮಿಲಿ ಮತ್ತೆ ಫಿನಾನ್ಸಸ್ ಏನಿದೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಗಮನ ಕೊಡಿ. ಹಾಗೆ ನಿಮ್ಮ ವಾಣಿ ಅಂದ್ರೆ ನಿಮ್ಮ ವಾಕ್ಚಾತುರ್ಯ ಏನಿದೆ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್, ಅದನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು. ಯಾವಾಗ್ಲೇ ಆಗ್ಲಿ ಏನೇ ಆಗ್ಲಿ ಮಾತಾಡ್ಬೇಕು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಓಕೆ, ಸೊ ನೆಕ್ಸ್ಟ್ ಬರ್ತಾ ಇರೋದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ನಿಮಗೆ 1ನೇ ಮನೆಯಲ್ಲೇ ಆಗ್ತಾ ಇದೆ. ಸೊ ಏನಂತ ಹೇಳಿದ್ರೆ, ಇದರಲ್ಲಿ ನಿಮ್ಮ ಬಗ್ಗೆ ನಿಮಗೆ ಇರುವಂತಹ ಅಭಿಪ್ರಾಯ ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಏನಿದೆ, ನಿಮ್ಮ ಓವರ್ ಥಿಂಕಿಂಗ್ ಏನಿದೆ, ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅಂದ್ರೆ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ಕೊಂಡು ಓವರ್ ಥಿಂಕಿಂಗ್ ಕಡಿಮೆ ಮಾಡಿ, ಸೆಲ್ಫ್ ಡೌಟ್ ಕಡಿಮೆ ಮಾಡಿ. ನಿಮ್ಮ ಪರ್ಸನಲ್ ಗೋಲ್ಸ್ ನ ಇನ್ನೊಂದ್ಸತಿ ಯೋಚನೆ ಮಾಡಿ, ಅದನ್ನ ರಿವಿಸಿಟ್ ಮಾಡಿ, ಅದನ್ನ ರೀಪ್ಲಾನ್ ಮಾಡಿ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಏನಾದ್ರು ಇದ್ರೆ ಅದನ್ನ ಕೂಡ ಈ ಒಂದು ಟೈಮ್ ನಲ್ಲಿ ಯೋಚನೆ ಮಾಡಿ ಮುಂದುವರಿಸುವಂತಹ ಸಮಯ ಇದೆ ನಿಮ್ಗೆ. ಸಿಂಹರಾಶಿ ನಿಮ್ಗೆ ಇದು 12ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ 12ನೇ ಮನೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಬಹುದು, ನಿದ್ದೆ ಕಡಿಮೆ ಆಗಬಹುದು, ಒಂಥರ ವಿಚಿತ್ರವಾಗಿರುವಂತ ಕನ್ಸು ಬರುವಂತ ಟೈಮ್ ಇರಬಹುದು. ಸೊ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಟೈಮ್ ಕೊಡಿ. ನೀವು ಡಿಸಿಷನ್ ಏನೇ ಡಿಸೈಡ್ ಮಾಡ್ಬೇಕಾದ್ರೂ, ಯಾವುದೇ ಒಂದು ವಸ್ತುವಿಗೆ ನೀವು ಖರ್ಚು ಮಾಡ್ಬೇಕಾದ್ರೂ ಇದು ಅಗತ್ಯ ಇದೆಯಾ ಇಲ್ವಾ ಅನ್ನೋದನ್ನ ಎಲ್ಲದಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಾಗಿರುವಂಥದ್ದು ತುಂಬಾನೇ ಉಪಯುಕ್ತ. ಹಾಗೇನೆ ಸ್ಪಿರಿಚುವಲ್ ಪ್ಲೇಸಸ್, ಹಾಗೆ ಯಾವ್ದಾದ್ರು ದೇವಸ್ಥಾನ ಆಗಿರ್ಬೋದು, ಹಳೆ ಪ್ರಾಚೀನ ದೇವಸ್ಥಾನ ಆಗಿರ್ಬೋದು, ಅಂಡ್ ಯಾವ್ದಾದ್ರು ಒಂದು ಗುರುವಿನ ಸ್ಥಾನ ಆಗಿರ್ಬೋದು, ಇಂಥ ಕಡೆಗೆ ನಿಮ್ಮ ಒಂದು ಪಯಣ ಏನಿದೆ ಇದು ಪ್ಲಾನ್ ಆಗುವಂತ ಸಮಯ ಇದೆ. ಈ ಒಂದು ಟೈಮ್ ಏನಿದೆ ಗುಡ್ ಫಾರ್ ಮೆಡಿಟೇಷನ್. ಸೊ ಖಂಡಿತ ಇದು ಸಿಂಹರಾಶಿಯವರು ಅಂತ ಅಲ್ಲ, ಪ್ರತಿಯೊಬ್ರು ಕೂಡ, ಎಲ್ಲಾ ರಾಶಿಯವರು ಕೂಡ ಮಾಡ್ಲೇಬೇಕಾಗಿರುವಂಥದ್ದು. ಪ್ರತಿದಿನ ನೀವು ಏನಿಲ್ಲ ಅಂದ್ರೂ ಕಡೆ ಪಕ್ಷ 5 ನಿಮಿಷ ನಿಮ್ಗೋಸ್ಕರ ಕೊಡಿ. 5 ನಿಮಿಷ ನಿಮ್ಮ ಥಾಟ್ಸ್ ನ ನೀವು ಅಬ್ಸರ್ವ್ ಮಾಡಿ, 5 ನಿಮಿಷ ನೀವು ಮೆಡಿಟೇಟ್ ಮಾಡಿ. ತುಂಬಾನೇ ಒಳ್ಳೇದಾಗುತ್ತೆ.
ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಗೆ ಇದು 11ನೇ ಮನೆ. ಸೊ ಇನ್ಕಮ್ ನಲ್ಲಿ ಡಿಲೇಸ್ ಆಗ್ಬೋದು, ಹಳೆ ಫ್ರೆಂಡ್ಸ್ ವಾಪಸ್ ಬರ್ಬೋದು, ಮತ್ತೆ ಬಿಸ್ನೆಸ್ ನೆಟ್ವರ್ಕಿಂಗ್ ಅಲ್ಲಿ ಮತ್ತೆ ನಿಮ್ಗೆ ಹಳೆ ಬಿಸ್ನೆಸ್ ಕನೆಕ್ಷನ್ಸ್ ಯಾರಾದ್ರೂ ಇದ್ರೆ ಅವ್ರು ಕೂಡ ವಾಪಸ್ ಬರ್ಬೋದು. ಹಾಗೆ ಟೀಮ್ ಎಫರ್ಟ್ಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗೆ ಸೋಷಿಯಲ್ ಮೀಡಿಯಾನಲ್ಲಿ ತುಂಬಾ ಆಕ್ಟಿವ್ ಆಗಿರೋಂಥವ್ರಿಗೆ ಇದು ತುಂಬಾ ಒಳ್ಳೆ ಟೈಮ್. ಬಟ್ ಸ್ವಲ್ಪ ನೀವು ಏನೇ ಮಾತಾಡಿದ್ರು, ಯಾವುದೇ ಗ್ರೂಪ್ ಪ್ರಾಜೆಕ್ಟ್ ಆಗಲಿ ಸೋಷಿಯಲ್ ಮೀಡಿಯಾನಲ್ಲಿ ಏನ್ ಮಾತಾಡ್ಬೇಕು ಅದು ಅಳ್ದು ಸುರಿದು ಮಾತಾಡುವಂತಹ ಸಮಯ ಇದೆ. ಲಿಬ್ರಾ ಹಾಗೆ ತುಲಾ ರಾಶಿ, ನಿಮ್ಗೆ 10ನೇ ಮನೆಯಲ್ಲಿ ವರ್ಕ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಪ್ರಮೋಷನ್ಸ್ ಅಲ್ಲಿ ಡಿಲೇ ಆಗಬಹುದು. ಹಾಗೇನೆ ನಿಮ್ಮ ಪ್ರೊಫೆಷನಲ್ ಕಾಂಟ್ರಾಕ್ಟ್ಸ್ ಏನಿದೆ ಅದನ್ನ ರಿವ್ಯೂ ಮಾಡುವಂತಹ ಟೈಮು. ಆಮೇಲೆ ಹಳೆ ಎಂಪ್ಲಾಯೀಸ್ ಯಾರಾದ್ರೂ ಇದ್ರೆ ಅವರು ರೀಕನೆಕ್ಟ್ ಮಾಡುವಂತಹ ಟೈಮ್ ಇದು. ಮತ್ತೆ ನಿಮ್ಮ ಲೀಡರ್ಶಿಪ್ ಕಮ್ಯುನಿಕೇಶನ್ಸ್ ಏನಿರುತ್ತೋ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಇಮೇಲ್ ಕಳಿಸ್ಬೇಕಾಗ್ಲಿ, ರಿಪೋರ್ಟ್ ಕಳಿಸ್ಬೇಕಾಗ್ಲಿ, ವರ್ಕ್ ಪ್ಲೇಸ್ ಅಲ್ಲಿ ಯಾವುದೇ ಕಮಿಟ್ಮೆಂಟ್ ಇದ್ರು 2 ಸತಿ ಯೋಚನೆ ಮಾಡಿ, ಡಬಲ್ ಚೆಕ್ ಮಾಡಿ ಕಳಿಸಿ. ವೃಶ್ಚಿಕ ರಾಶಿ, ನಿಮ್ಗೆ ಇದು 9ನೇ ಮನೆಯಲ್ಲಿ. ಹಾಗೆ ಇದು ಎಜುಕೇಶನ್ ಅಂಡ್ ಟ್ರಾವೆಲ್, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್, ಸ್ಪಿರಿಚುವಲ್ ನಾಲೆಜ್ ಬಗ್ಗೆ ಆಗಿರ್ಬೋದು. ನಿಮ್ಮ ಹೈಯರ್ ಎಜುಕೇಶನ್ ಅಡ್ಮಿಷನ್ಸ್ ಏನಾದ್ರು ಪೆಂಡಿಂಗ್ ಇತ್ತು ಅಂತಂದ್ರೆ ಅದನ್ನ ಅಟೆಂಡ್ ಮಾಡುವಂತಹ ಟೈಮ್ ಇದು. ಹಾಗೆ ಪ್ರಾಜೆಕ್ಟ್ಸ್ ಏನಾದ್ರು ನಿಮ್ದು ಪೆಂಡಿಂಗ್ ಇತ್ತು ಅಂತಂದ್ರೆ ಅದನ್ನ ಕೂಡ ರಿವ್ಯೂ ಮಾಡುವಂತಹ ಟೈಮು. ಆಮೇಲೆ ಈಗ ಯಾವುದೇ ಒಂದು ಫಿಲಾಸಫಿಕಲ್ ಬುಕ್ಸ್ ಆಗ್ಲಿ ಅಥವಾ ಸ್ಪಿರಿಚುವಲ್ ಲೀಡರ್ಸ್ ಬಗ್ಗೆ ಆಗ್ಲಿ ಏನಾದ್ರು ಓದ್ತಾ ಇತ್ತು ಅಥವಾ ಅವ್ರ ಬಗ್ಗೆ ಏನಾದ್ರು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇತ್ತು, ಎಲ್ಲರೂ ಹೋಗ್ಬೇಕಾಗಿರುವಂತದ್ದು ಸಂದರ್ಭ ಇತ್ತು ಅಂತಂದ್ರೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ. ನಿಮ್ಮ ಎಜುಕೇಶನ್ ಪ್ಲಾನ್ಸ್ ನ ಓಪನ್ ಆಗಿ ಇಟ್ಕೊಳ್ಳಿ. ಇದೇ ಆಗ್ಬೇಕು ಅದೇ ಆಗ್ಬೇಕು ಅಂತ ಬೇಡ, ಯಾವ್ದೇ ಬಂದ್ರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇಟ್ಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದುವರಿ. ಧನುರಾಶಿ, ನಿಮ್ಗೆ ಇದು 8ನೇ ಮನೆಯಲ್ಲಿ ಆಗ್ತಾ ಇರೋದು. ಸೊ ಟ್ಯಾಕ್ಸ್, ಇನ್ಶೂರೆನ್ಸ್, ಹಿಡನ್ ಟ್ರೂತ್ ಏನೇ ಇದ್ರೂ ಡೀಪ್ ಎಮೋಷನಲ್ ಹೀಲಿಂಗ್ ಟೈಮ್ ಇದು. ನಿಮ್ಮ ಎಮೋಷನ್ಸ್ಗೆ ಸಾಕಷ್ಟು ನೀವು ಸಮಯ ಕೊಡ್ಬೇಕಾಗಿರುತ್ತೆ. ಯಾವುದೇ ತರದ ಎಮೋಷನ್ಸ್ ಇರಬಹುದು. ನಿಮ್ಮ ಒಂದು ಪ್ರೀತಿ ಪಾತ್ರರಾಗಿರೋಂಥವ್ರ ಬಗ್ಗೆ ಏನೇ ಒಂದು ಥಾಟ್ಸ್ ಇದ್ರೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಕರೆಕ್ಟಾ ಇಲ್ಲವಾ, ಈ ಒಂದು ಥಾಟ್ಸ್, ಒಪಿನಿಯನ್ಸ್, ನೀವು ಯಾರೋ ಒಂದು ಬಗ್ಗೆ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ರಿವ್ಯೂ ಮಾಡುವಂತಹ ಟೈಮ್ ಇದು. ಸೊ ಎಮೋಷನಲ್ ಹೀಲಿಂಗ್ ಟೈಮ್ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮಕರ ರಾಶಿ, ನಿಮ್ಗೆ ಇದು 7ನೇ ಮನೆಯಲ್ಲಿ ರಿಲೇಶನ್ಶಿಪ್ಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುವಂತಹ ಟೈಮು. ಹಾಗೇನೆ ನಿಮ್ಮ ಹಳೆಯ ಕ್ಲೈಂಟ್ಸ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಾದ್ರೂ ಬಿಟ್ಟು ಹೋಗಿದ್ರೆ, ಸಂಬಂಧ ಕಟ್ ಆಗಿದ್ರೆ ಅಂಥವ್ರು ವಾಪಸ್ ಬರುವಂತಹ ಟೈಮ್ ಇದು. ಹಾಗೇನೆ ಯಾವುದೇ ಕಾಂಟ್ರಾಕ್ಟ್ ಇರ್ಲಿ, ಮದ್ವೆ ಡಿಸ್ಕಷನ್ಸ್ ಏನಾದ್ರು ಇತ್ತು ಅಂತಂದ್ರೆ ಸ್ವಲ್ಪ ಜುಲೈ 23ನೇ ತಾರೀಕುವರೆಗೂ ಸ್ವಲ್ಪ ಮುಂದೂಡಿದ್ರೆ ಒಳ್ಳೇದು. ಹಾಗೇನೆ ಕಮ್ಯುನಿಕೇಶನ್ ನಿಮ್ಮ ಸ್ಪೌಸ್ ಜೊತೆ ಆಗ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಅವ್ರ ಜೊತೆ ನಲ್ಲಾದ್ರೂ ಆಗ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಸಮಯ ಕೊಡಿ, ಸ್ವಲ್ಪ ಪೇಷಂಟ್ ಆಗಿ ಕೇಳಿಸ್ಕೊಳ್ಳಿ. ಬೇರೆಯವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಂಡು ಅವರ ಒಂದು ದೃಷ್ಟಿಕೋನನ ಅರ್ಥ ಮಾಡ್ಕೊಳ್ಳುವಂತಹ ಟೈಮ್ ಇದು. ನಿಮ್ಮ ಒಂದು ಅನಿಸಿಕೆ ಏನಿದೆ ಅದು ಇದ್ದೇ ಇರುತ್ತೆ, ಆದ್ರೆ ಬೇರೆಯವರ ಅನಿಸಿಕೆ ಕೂಡ ಕೇಳಿಸ್ಕೊಳ್ಳುವಂತಹ ಟೈಮ್. ಸೊ ನೆಕ್ಸ್ಟ್ ಅಕ್ವೇರಿಯಸ್, ಕುಂಭರಾಶಿ, ನಿಮ್ಗೆ 6ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ವರ್ಕ್ ಪ್ಲೇಸ್ ಅಲ್ಲಿ ಕನ್ಫ್ಯೂಷನ್ ಇರಬಹುದು, ಅಥವಾ ನಿಮ್ಮ ಹೆಲ್ತ್ ರೊಟೀನ್ಸ್ ಅಲ್ಲಿ ಏನಾದ್ರೂ ವಾಪಸ್ ಇರಬಹುದು, ಅಥವಾ ಯಾವುದೋ ಒಂದು ಹಳೆ ಇನ್ಫೆಕ್ಷನ್ ಇರಬಹುದು, ಅಥವಾ ಏನೋ ಒಂದು ಆಗಿರುತ್ತೆ ಅಂತ ಅನ್ಕೊಳ್ಳಿ. ಅದು ನಿಮ್ಗೆ ರಿವಿಸಿಟ್ ಆಗುವಂತಹ ಟೈಮ್. ಪ್ಲಸ್ ನರ್ವಸ್ ಸಿಸ್ಟಮ್ ಏನಿದೆ ಆ ಒಂದು ನರಗಳ ದೌರ್ಬಲ್ಯ ಅಂತ ಹೇಳ್ಬೋದು, ಅದು ಉಂಟಾಗುವಂತಹ ಟೈಮು. ಸೊ ಟೆಕ್ನಾಲಜೀಸ್ ಅಲ್ಲಿ ಸ್ವಲ್ಪ ಗ್ಲಿಚಸ್ ಇರುತ್ತೆ, ಆದ್ರೆ ನಿಮ್ಮ ಪೆಂಡಿಂಗ್ ಕೆಲಸಗಳು ಏನೇನಿದೆಯೋ ಅದನ್ನೆಲ್ಲ ಮುಗಿಸ್ಕೊಡೋದಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ಟೈಮು. ಅದನ್ನ ಮಿಸ್ ಮಾಡ್ದಿರಾ ಖಂಡಿತ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ್ದಾದ್ರು ಹೆಲ್ತ್ ಚೆಕ್ಅಪ್ಸ್ ಯಾವ್ದಾದ್ರು ಪೆಂಡಿಂಗ್ ಇತ್ತು ಅಂದ್ರೆ ಅದನ್ನ ಕೂಡ ಮಾಡ್ಕೊಳ್ಳಿ. ಓಕೆ, ಸೊ ಲಾಸ್ಟ್ ಈಗ ಬರ್ತಾ ಇರೋದು ಮೀನ ರಾಶಿ, ಪೈಸಿಸ್. ನಿಮ್ಗೆ 5ನೇ ಮನೆಯಲ್ಲಿ ಚಿಲ್ಡ್ರನ್, ಕ್ರಿಯೇಟಿವಿಟಿ, ಎಜುಕೇಶನ್, ರೊಮ್ಯಾನ್ಸ್, ಸ್ಪೆಕ್ಯುಲೇಷನ್ ಎಲ್ಲದೂ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಹಳೆಯ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಅಂದ್ರೆ ನಿಮ್ಮ ಎಕ್ಸ್ ಗಳ ಜೊತೆನಲ್ಲಿ ವಾಪಸ್ ನೀವು ಕನೆಕ್ಟ್ ಆಗಬಹುದು, ಆದ್ರೆ ಕೇರ್ಫುಲ್ ಆಗಿರಿ. ಅವ್ರ ಜೊತೆನಲ್ಲಿ ಕನೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದರ ಪರಿಣಾಮ ಏನಾಗಬಹುದು ಅನ್ನೋದನ್ನ ಮೊದಲು ಯೋಚನೆ ಮಾಡ್ಕೊಂಡಿರಿ. ಓಕೆ, ಹಾಗೆ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದ್ರೆ ಅದು ಕೂಡ ನಿಮ್ಮ ಪಾಲಿಗೆ ಬರಬಹುದು. ಹಾಗೆ ಸ್ಟೂಡೆಂಟ್ಸ್ ಏನೇ ಇದ್ರು ನಿಮ್ಮ ಲೆಸನ್ಸ್ ನ ಖಂಡಿತ ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡುವಂತ ಟೈಮು. ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡಿ ಯಾಕೆ ಅಂತ ಹೇಳಿದ್ರೆ ಇದು ಸ್ಪೆಕ್ಯುಲೇಷನ್ಸ್ಗೆ ಅಥವಾ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡುವಂತಹ ಟೈಮ್ ಅಲ್ಲ. ಸೊ ಸ್ವಲ್ಪ ರಿಫ್ಲೆಕ್ಟ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ, ಅಂಡ್ ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದನ್ನ ಸ್ವಲ್ಪ ನೀವು ಪಾಲಿಶ್ ಮಾಡಿಕೊಂಡು ಅದರಿಂದ ಏನಾದ್ರೂ ಉಪಯೋಗ ಆಗತ್ತಾ ಅನ್ನೋದನ್ನು ನೀವು ಮಾಡ್ಬೋದು. ಓಕೆ, ಸೊ ಈ ಒಂದು ಟೈಮ್ ಹೇಗಿದೆ ಅಂತ ಹೇಳಿದ್ರೆ, ಮರ್ಕ್ಯುರಿ ಅಂದ್ರೆ ಬುಧ ಗ್ರಹ ರೆಟ್ರೋಗ್ರೇಡ್ ಮೋಷನ್ ಹೋಗ್ತಾ ಇರೋದು ಕರ್ಕ ರಾಶಿನಲ್ಲಿ. ಅಲ್ಲೇ ಆಲ್ರೆಡಿ ಈಗ ಜುಪಿಟರ್ ಅಂದ್ರೆ ಗುರು ಗ್ರಹ ಉಚ್ಚ ಸ್ಥಾನದಲ್ಲಿದ್ದಾನೆ. ಆಮೇಲೆ ಅಲ್ಲಿ ನಿಮ್ಗೆ ಶುಕ್ರ ಗ್ರಹ ಕೂಡ ಇದುವರೆಗೂ ಇತ್ತು, ಅದು ಇವತ್ತೊಂದು 2-3 ದಿನದಲ್ಲಿ ಶುಕ್ರ ಗ್ರಹ
ವಿಲ್ ಮೂವ್ ಟು ಲಿಯೋ. ಸೊ ಇದ್ರ ಬಗ್ಗೆ ಕೂಡ ಖಂಡಿತ ಮಾತಾಡೋಣ. ಇದರಿಂದ ಏನಾಗಬಹುದು, ಹಾಗೆ ಗುರುವಿನ ಉಚ್ಚ ಸ್ಥಾನ ಅಂಡ್ ಆಲ್ಸೋ ಈಗ ಸದ್ಯದಲ್ಲಿ ಇರುವಂತಹ ಜುಪಿಟರ್, ಅತಿಚರ ಜುಪಿಟರ್ ಅಂತ ಹೇಳ್ತಾರೆ, ಅತಿಚರ ಚಾಲನೆಯಲ್ಲಿ ಇರುವಂತಹ ಗುರುಗ್ರಹದ ಬಗ್ಗೆ ಖಂಡಿತ, ಈ ಅತಿಚರ ಅಂದ್ರೆ ಏನು, ಯಾಕಾಗತ್ತೆ, ಇದರ ರೆಫರೆನ್ಸಸ್ ಏನು, ಇದರದ ಎಕ್ಸಾಂಪಲ್ಸ್ ಏನು, ಸೈಂಟಿಫಿಕಲಿ ಇದು ಏನು, ಯಾವ ಪಾತ್ ಟ್ರೇಸ್ ಮಾಡುತ್ತೆ, ಎಲ್ಲದ್ರ ಬಗ್ಗೆ ಖಂಡಿತ ಮಾತಾಡೋಣಂತೆ. ಬಟ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ, ಮತ್ತೆ ಸಿಗೋಣಂತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.